ಸಿದ್ದರಾಮಣ್ಣವರು ಏನೀಗ ದೇವರಾಜ ಅರಸು ಅವ್ರನ್ನ ದೀರ್ಘಾವಧಿ ಆಡಳಿತ ನಡೆಸಿದ್ರು, ಆ ದಾಖಲೆನ ಬ್ರೇಕ್ ಮಾಡಿ ಈಗ ಮುನ್ನುಗ್ತಿದ್ದಾರೆ ಸಿದ್ದರಾಮಣ್ಣವರು. 2734 ದಿವಸಕ್ಕೆ ಬಿದ್ದಿದೆ ಈಗ. ಅವ್ರದ್ದು ಒಳ್ಳೇದಾಗ್ಲಿ ಸಿದ್ದರಾಮಣ್ಣವ್ರಿಗೆ. ಹಾಗೆ ಸಿದ್ದರಾಮಣ್ಣವ್ರಿಗೆ ಬಿರಿಯಾನಿ, ಚಿಕನ್ ಬಿರಿಯಾನಿ, ನಾಟಿ ಕೋಳಿ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ. ಅವ್ರಿಗೆ ನಮ್ಮ DK ಸುರೇಶ್ ಅವರು, ಶಿವಕುಮಾರ್ ಅಣ್ಣವ್ರು ಅವ್ರಿಗೆ ಒತ್ತುನ ಕೂಟ ಇಟ್ಟಾಗ ಅದೇ ಒಂದು ಟ್ರೆಂಡ್ ಆಗಿತ್ತು. ಆ ಟ್ರೆಂಡ್ ನ ನಾವು ಕಂಟಿನ್ಯೂ ಮಾಡೋಣ ಅಂತ ನಾವು ಅವರ ದಾಖಲೆ ಮುರಿದಿದ್ದಕ್ಕೆ ಈ ರೀತಿ ನಾವು ಕೋಣಂಕುಂಟೆ ಗ್ರಾಮಸ್ಥರು ಎಲ್ಲರೂ ಸೇರಿ ಈ ರೀತಿ ಒಂದು ಔತಣ ಇಟ್ಕೊಂಡಿದ್ದಾರೆ. ಅದರಲ್ಲಿ ಮೇನ್ ಆಗಿ ನಮ್ಮ ಬೀರಣ್ಣ ಈ ಭಾಗದಲ್ಲಿ ನಿಂತ್ಕೊಂಡು ನಮ್ಮ ಸಿದ್ದರಾಮಣ್ಣ ಅವ್ರ ಹೆಸರಲ್ಲಿ ಮಾಡ್ತಿದ್ದಾನೆ. ಅವ್ನಿಗೆ ಒಳ್ಳೇದಾಗ್ಲಿ, ನಮ್ಮ ಸಿದ್ದರಾಮಣ್ಣವ್ರಿಗೂ ಒಳ್ಳೇದಾಗ್ಲಿ. ನಾವು ಈಗ ಒಂದು 2,000-3,000 ಜನಕ್ಕೆ ಅಂತ ನಾವು ಮಾಡ್ಸಿದೀವಿ. ಆದ್ರೆ ಏನೋ ನಾವು ಜನ ಸೇರಿದಾಗೆಲ್ಲ ನಾವು ಮಾಡ್ತೀವಿ ಮೇಡಮ್. ಇನ್ನು ಎಷ್ಟು ಜನ ಆದ್ರೂ ಪರವಾಗಿಲ್ಲ, ಯಾರಿಗೂ ವಾಪಸ್ ಅಂತೂ ಕಳ್ಸೋದಿಲ್ಲ, ಎಲ್ರಿಗೂ ಊಟ ಅಂತೂ ಕೊಡ್ತೀವಿ. ಅಲ್ಲ ಮೇಡಮ್, DK ಶಿವಕುಮಾರ್ ಅವರು ಕಷ್ಟ ಬಿದ್ದಿದ್ದಾರೆ, ಅವರು ಆಗ್ಲಿ ಅಂತ ನಾವು ಬಯಸ್ತೀವಿ. ಆದ್ರೆ ಹೈಕಮಾಂಡ್ ಸಿದ್ದರಾಮಯ್ಯ ಅವ್ರ ಬಗ್ಗೆ ಒಲವಿದೆ. ಅವರು ಏನು ಈ ದಾಖಲೆ ಮುಗ್ದಾದ್ಮೇಲೆ ಏನೋ ಒಂದು ಕುತ್ಕೊಂಡು ಮಾತಾಡಿ ಬಗೆಹರಿಯುತ್ತೆ ಅನ್ಕೊಂಡಿದೀವಿ. ಮುಂದಿನ ದಿನಗಳಲ್ಲಿ ಆಗ್ಬೋದು, ನಮ್ಮ DK ಸಾಹೇಬ್ರು ಆಗ್ಬೋದು. ಆದ್ರೂ ಸಿದ್ದರಾಮಯ್ಯ ಅವರು ಅಹಿಂದ ನಾಯಕರು. ಆ ಇದ್ರಲ್ಲಿ ಸ್ವಲ್ಪ ಅವ್ರಿಗೆ ಒಳ್ಳೆ ರಾಜಕೀಯದಲ್ಲಿ ಒಳ್ಳೆ ದಿನಗಳು ತುಂಬಾ ಚೆನ್ನಾಗಿದೆ. MLAಗಳು ಸಪೋರ್ಟ್ ತುಂಬಾ ಅವ್ರ ಕಡೆ ಇರೋದ್ರಿಂದ ಸ್ವಲ್ಪ ಡಿಲೇ ಆಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ DK ಸಾಹೇಬ್ರು CM ಆಗ್ತಾರೆ. ಹೈಕಮಾಂಡ್ ಸ್ವಲ್ಪ ಅವ್ರ ಮಾತಿಗೆ ವೆಯ್ಟ್ ಮಾಡ್ತಿದ್ದಾರೆ. ಸಿದ್ದರಾಮಣ್ಣವರು ಒಪ್ಕೊಂಡಿದ್ದಾರೆ, ಹೈಕಮಾಂಡ್ ಏನ್ ಹೇಳುತ್ತೋ ಆ ರೀತಿ ನಾವು ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಇದೆ, ಹಾಗೂ ಬಜೆಟ್ ಇದೆ, ಇದನ್ನೆಲ್ಲ ಮುಗಿದ ನಂತರದಲ್ಲಿ ಬದಲಾವಣೆ ಆಗ್ಬೋದಾ ಸರ್? ಮೇಡಮ್, ಅದು ಹೈಕಮಾಂಡ್ ಮೇಲೆ ನಿರ್ಧಾರ ಆಗೋದು ಅಂತ ಹೇಳಿದಿವೆ. ಸಿದ್ದರಾಮಣ್ಣವರು ಹೇಳಿದ್ದಾರೆ, ನಮ್ ಶಿವಕುಮಾರ್ ಅಣ್ಣವರು ಹೇಳಿದ್ದಾರೆ. ಯಾರಾದ್ರೂ ನಮ್ಗೆ ತುಂಬಾನೇ ಒಳ್ಳೇದು. ನಮ್ಗೆ ಶಿವಕುಮಾರ್ ಅಣ್ಣ ಬೇರೆ ಅಲ್ಲ, ಅವರು ಯಾರನ್ನು ನಮ್ಮನ್ನ ಈ ರೀತಿ ಅಂತ ಏನು ಬೇಕು ಅಂತ ಹೇಳ್ತಿಲ್ಲ. ಅದು ಪ್ರೆಸ್ ಮೀಡಿಯಾಗಳಲ್ಲಿ ಬೇರೆ ಬೇರೆ ರೀತಿ ಬಿಂಬಿತ ಆಗ್ತಾ ಇದೆ. ಅದು ತಪ್ಪು. ಅದು ಹೈಕಮಾಂಡ್ ಏನ್ ಹೇಳುತ್ತೋ ಇಬ್ರು ನಡ್ಕೊಳ್ತೀನಿ ಅಂತ ಹೇಳಿದಾರೆ. ಇಬ್ರು ಒಂದು ರೀತಿಯಲ್ಲಿ ಒಳ್ಳೇದಾಗುತ್ತೆ ಮೇಡಮ್. ಮುಂದಿನ ದಿನಗಳಲ್ಲಿ ಒಳ್ಳೇದಾಗುತ್ತೆ ಜನಗಳಿಗೆ ಎಲ್ಲರಿಗೂ. ನಮ್ಮ ಬೀರೇಶ್ವರ ನಗರ, ಕೋಣಂಕುಂಟೆ ಭಾಗ, ಏನ್ ಬೆಂಗಳೂರು ಸೌತ್ ಇದೆ, ಸಂಕ್ರಾಂತಿ ಹಬ್ಬದ ಶುಭಾಶಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಳ್ಳೇದಾಗ್ಲಿ ಎಲ್ಲರಿಗೂ.